ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರ ಹೊನ್ನ ಕಳಶವಯ್ಯ. ಈ ಮಾತು ಎಷ್ಟು ಚಂದದ ಮಾತು ಅಲ್ವಾ. ನಮ್ಮ ಜೊತೆ ಕೊನೆವರೆಗೂ ಬರೋರು ಯಾರು? ನಮ್ಮ ತಂದೆ ತಾಯಿಗಳು ಬರೋದಿಲ್ಲ. ನಮ್ಮ ಜೀವನ ಸಂಗಾತಿ ಅಂತ ಮಾಡ್ಕೊಂಡಿರ್ತೀವಲ್ಲ, ನಮ್ಮ ಜೀವನ ಸಂಗಾತಿ ಕೂಡ ನಮ್ಮ ಜೊತೆ ಕೊನೆವರೆಗೂ ಬರೋದಿಲ್ಲ. ನಾವು ಅತ್ಯಂತ ಇಷ್ಟಪಡುವಂತಹ, ನಾವು ಹೆತ್ತಂತ ಮಕ್ಕಳು ಕೂಡ ನಮ್ಮ ಜೊತೆ ಕೊನೆವರೆಗೂ ಬರಲ್ಲ. ನಮ್ಮ ಜೊತೆ ನಮ್ಮ ಕೊನೆ ದಿನದವರೆಗೂ ಇರುವಂತಹ ಇರುವಂತವ್ರು ಯಾರು ಅಂತ ಹೇಳಿದ್ರೆ ನಮ್ಮ ದೇಹ. ಸೊ ಹಾಗಾಗಿ ನಮ್ಮ ದೇಹವನ್ನ ನಾವು ಚೆನ್ನಾಗಿಟ್ಕೊಳ್ಬೇಕು. ನಿಯಮಿತವಾದಂತಹ ವ್ಯಾಯಾಮ, ಪ್ರತಿನಿತ್ಯ ಒಂದು ವ್ಯಾಯಾಮ ಮಾಡಿ. ಅದು ಯಾವುದೇ ಜಿಮ್ ಮಾಡ್ತೀರಾ ಅಥವಾ ಯೋಗ ಮಾಡ್ತೀರಾ, ಧ್ಯಾನ ಮಾಡ್ತೀರಾ, ನಿಮ್ಮ ದೇಹವನ್ನ ಸರಿಯಾಗಿ ಇಟ್ಕೊಳ್ಬೇಕು. ಒಳ್ಳೆಯ ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ಬೇಕು. ಸರಿ, ನಮಗೆ ಬಾಯಿ ರುಚಿಗೆ ಸಿಕ್ಕಿದ್ದು ತಿಂತ ಹೋದ್ರೆ ನಮ್ಮ ದೇಹ ಕೂಡ ನಮಗೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇಹ ಚೆನ್ನಾಗಿಲ್ಲ ಅಂದ್ರೆ ಮನಸ್ಸು ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ಮೊದಲು ನಾವು ನಮ್ಮ ದೇಹವನ್ನ ಚೆನ್ನಾಗಿಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ನಿಮ್ಗೆ ಇದು ಸರಿ ಅನ್ಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.